ಅಂದ್ರೆ ಕಾಂತಾರ ನೋಡಿದಾಗ ಕ್ಲೈಮ್ಯಾಕ್ಸ್ ತುಂಬಾನೇ ಗಮನ ಸೆಳೆದಿತ್ತು. ಅದರಲ್ಲಿ ಮುಖ್ಯವಾಗಿ ನಿಮ್ಮ ಸ್ನೇಹಿತರು ಕೂಡ ಸಪೋರ್ಟ್ ಮಾಡಿದ್ರು. ಅಂಡ್ ರವಿ ಅಣ್ಣ ಪಾತ್ರದಲ್ಲಿ ಮಾಡಿದಂತಹ ಸೂ ಫ್ರಮ್ ಸೋನ ಸರ್ ಕೂಡ ಇಲ್ಲೇ ಇದ್ದೀರಾ. ಅಂಡ್ ಕೋ ರೈಟರ್ ಆಗಿ ಆ ಸಿನಿಮಾಗೂ ಕೂಡ ವರ್ಕ್ ಮಾಡಿದ್ರಿ. ಅಂಡ್ ರಾಜ್ಬಿ ಶೆಟ್ಟಿ ಸರ್ ಅವರು ಕಾಂತಾರದ ಕ್ಲೈಮ್ಯಾಕ್ಸ್ ನಲ್ಲಿ ಕಳೆದ ಬಾರಿ ವರ್ಕ್ ಮಾಡಿದ್ರು. ಅಂಡ್ ಈ ಸಲ ಕಾಂತಾರ ಚಾಪ್ಟರ್ 1 ಅಲ್ಲಿ ಯಾರಾದ್ರೂ ನಿಮ್ಮ ಗೆಳೆಯರೇನಾದ್ರೂ ಸಾಥ್ ಕೊಟ್ಟಿದ್ದುಂಟಾ ಅಂತ? ಇಲ್ಲ, ಲಾಸ್ಟ್ ಟೈಮ್ ನಾನು ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೆ. ನಾನು ಅಂದರೆ ಕೋಲದ ಸನ್ನಿವೇಶ ಇದ್ದಿದ್ದರಿಂದ ಸುಮಾರಷ್ಟು ಒಂದು 50-60 kg ವೆಯ್ಟ್ ಇರುತ್ತೆ. ಆವಾಗ ಯಾರಾದರೂ ಒಬ್ಬರು, ಈ ಸಲ ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನನ್ನ ರೈಟರ್ಸ್ಗಳು ಯಾರಾದರೂ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಬರ್ತಾರೆ. ಸೊ ಅದೇ ಥರದಲ್ಲಿ ನಾವು ಕೋಲದ ಸನ್ನಿವೇಶ ಶೂಟ್ ಮಾಡ್ತಿರ್ಬೇಕಾದ್ರೆ ನಾವು ಒಂದಷ್ಟು ರಿಸರ್ಚ್ಗಳನ್ನ ಮಾಡಿ ಹೇಗೆ ಏನೇನು ಸನ್ನಿವೇಶಗಳನ್ನು ಶೂಟ್ ಮಾಡಬೇಕು, ನೃತ್ಯಗಳೆಲ್ಲ ಹೇಗೆ ಬರಬೇಕು ಅನ್ನೋದನ್ನು ನಾವು ದೈವ ನರ್ತಕರು ಜೊತೆಗೆ ನಮ್ಮ ಸ್ವರಾಜ್ ಅಂತ ಈ ಸಲ ಕೂಡ ಕೊರಿಯೋಗ್ರಫ್ ಮಾಡಿದ್ದಾರೆ ಅವರು ಬೇರೆ ಒಂದು ಹಾಡಿನ ಸನ್ನಿವೇಶಕ್ಕೆ. ಅವರು ಮತ್ತು ಅಲ್ಲಿರೋ ಎಲ್ಲ ನಮ್ಮ ರೈಟರ್ಸ್ಗಳೆಲ್ಲ ಸೇರ್ಕೊಂಡು ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆವಾಗ ನಮಗೆ ರಾಜ್ ಅವರು ಬಂದರು. ಸೊ ಬಂದು ಆ ಹಾಡಿಗೆ ಅವರು ಕೊರಿಯೋಗ್ರಫ್ ಮಾಡಿದ್ರು ಅಂತ ಅಂದ್ಕೊಂಡು ಇದು ಮಾಡಿದ್ವಿ ನಾವು. ಸೊ ಆಲ್ರೆಡಿ ಪ್ಲ್ಯಾನ್ ಆಗಿತ್ತು ಅದನ್ನ. ಸೊ ಈ ಸಲ ನಮಗೆ ಆ ಥರದ್ದೇನಿಲ್ಲ. ಸೊ ಎಲ್ಲರೂ ನಮ್ಮ ರೈಟರ್ಸ್ಗಳಿಂದ ಹಿಡ್ಕೊಂಡು ಅರವಿಂದ್ ಆಗ್ಬೋದು, ಸೊ ಎಲ್ಲರೂ ಸೇರಿಕೊಂಡು ಮಾಡಿರೋದ್ರಿಂದ ಸೊ ಯಾರು ಹೊರಗಿನಿಂದ ಯಾರು ಬಂದಿಲ್ಲ. ರಾಜ್ ಅವರು, ರಕ್ಷಿತ್ ಅವರು ಅಥವಾ ಯಾರು ಬಂದಿಲ್ಲ. ಸೊ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದರು. ಸೊ